ನಿಮ್ಮ ಮನೆಯಲ್ಲಿ ಯಾರಾದರೂ ಅರೌಂಡ್ 45 to 48 ಲೇಡೀಸ್ ಇದ್ದಾರಾ? ಹಾಗಾದರೆ ಅವರನ್ನು ಒಂದು ಸಲ ಗಮನಿಸಿ. ಅವರ ಮೂಡ್ ಸ್ವಿಂಗ್ಸ್ ಹೇಗಿದೆ? ಸಣ್ಣ ಪುಟ್ಟ ವಿಷಯಕ್ಕೂ ಇರಿಟೇಟ್ ಆಗ್ತಾರೆ, ಕೋಪ ಮಾಡ್ಕೋತಾರೆ, ಅಥವಾ ಅಳ್ತಾರೆ, ಅಥವಾ ಒಬ್ಬರೇ ಎದ್ದು ಬಿಡ್ತಾರೆ. ಎಲ್ಲ ಸಹಿಸ್ಕೊಳ್ತಾರೆ, ಓವರ್ ಆಗಿ ರಿಯಾಕ್ಟ್ ಮಾಡಲ್ಲ, ಅಥವಾ ಎಲ್ಲ ಸಪ್ರೆಸ್ ಮಾಡಿ ಇಟ್ಕೊಳ್ತಾರೆ. ಯಾಕೆ ಈ ಥರ ಆಗುತ್ತೆ ಆ ಏಜಲ್ಲಿ ಮಾತ್ರ ಅಂದರೆ ಅವರು ಪೆರಿಮೆನೋಪಾಸಲ್ ಸ್ಟೇಜಲ್ಲಿ ಇದ್ದಾರೆ ಅಂತ ಅರ್ಥ. ಅವರ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ಆ ಪೆರಿಮೆನೋಪಾಸಲ್ಲಿಂದನೇ ಆಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಆ ಏಜ್ನವರಿದ್ದರೆ ಅವರಿಗೆ ನೀವು ಮಾಡಬೇಕಾಗಿರೋದು ಅವರಿಗೆ ಸ್ವಲ್ಪ ಪ್ರೀತಿ ತೋರಿಸಿ. ಅವ್ರು ಮಾಡ್ತಾ ಇರೋ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ಸಹಾಯ ಮಾಡಿ. ನಿಮ್ಮ ಸಹಾಯದ ಅವಶ್ಯಕತೆ ಅವರಿಗಿದೆ. ಅವ್ರು ಮಾಡೋ ಸಣ್ಣ ಪುಟ್ಟ ಕೆಲಸಕ್ಕೂ ಅಪ್ರಿಷಿಯೇಟ್ ಮಾಡಿ, ಅಭಿನಂದಿಸಿ ಅವರನ್ನು. ಈ ಥರ ನೀವು ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರೆ ಸಾಕು, ಅವರು ಆ ಪೆರಿಮೆನೋಪಾಸಲ್ ಸ್ಟೇಜಿಂದ ನೀಟಾಗಿ ಅವ್ರ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬರ್ತಾರೆ, ಖುಷಿಯಾಗಿರ್ತಾರೆ. ಅಥವಾ ನೀವು ಹಾಗೆ ಬಿಟ್ಟರೆ ಅವರ ಆ ಸಪ್ರೆಷನ್ ಲೆವೆಲ್ ಜಾಸ್ತಿಯಾಗಿ ಅವರ ಬಾಡಿ ಮೇಲೆ ಎಫೆಕ್ಟ್ ಬಿದ್ದು ಅವರಿಗೆ ಅನಾರೋಗ್ಯ ಕಾಡುತ್ತೆ, ಎಲ್ಲ ನೋವುಗಳೆಲ್ಲ ಬರುತ್ತೆ. ಅಥವಾ ತುಂಬ ಓವರ್ ರಿಯಾಕ್ಟ್ ಮಾಡಿ ಕೋಪ ಮಾಡಿಕೊಂಡು ಡಿಪ್ರೆಷನ್ಗೆಲ್ಲ ಹೋಗೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಹುಷಾರು. ಅವರನ್ನು ಈ ಥರ ಸಣ್ಣ ಪುಟ್ಟ ಸಹಾಯಗಳು ಮಾಡಿ, ಪ್ರೀತಿಯಿಂದ ಮಾತಾಡಿಸಿ, ಹೊರಗಡೆ ಕರ್ಕೊಂಡು ಹೋಗಿ ವಾಕಿಂಗು ಆ ಥರದ್ದೆಲ್ಲ, ಈ ಥರ ಸಣ್ಣ ಪುಟ್ಟದ್ದೇ ಸಾಕು ಅವರ ಮನಸ್ಸನ್ನು ತುಂಬ ಖುಷಿಯಾಗಿ ಇಡುತ್ತೆ.